ಹಾಯ್ ಆ್ಯಂಡ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ದಿಸ್ ಈಸ್ ನಾರಾಯಣ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ಕಮ್ ಫ್ರಮ್ ಸ್ಯಾಲರಿನಲ್ಲಿ ಬರುವಂಥ ಗ್ರ್ಯಾಚ್ಯುಟಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋಂತ ನೋಡ್ತಾ ಹೋಗೋಣ. ಸೊ ಗ್ರ್ಯಾಚ್ಯುಟಿನಲ್ಲಿ ಎರಡು ಥರ ಬರುತ್ತೆ. ಒಂದು ನಾಟ್ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಆ್ಯಕ್ಟ್ 1972. ಸೊ ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಪ್ರಾಬ್ಲಮ್. ನಾಟ್ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಆ್ಯಕ್ಟ್ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಆ್ಯಕ್ಟ್ ಕೂಡ ಕೇಳ್ಬೋದು. ಸೊ ಈ ವರ್ಷದಲ್ಲಿ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಕೇಳ್ಬೋದು. ಸೊ ಹಾಗಾಗಿ ಇದು ಒಂದೇ ವಿಡಿಯೋದಲ್ಲಿ ಎರಡು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಒಂದು ನಾಟ್ ಕವರ್ಡ್ ಅಂಡರ್ ದ ಗ್ರ್ಯಾಚ್ಯುಟಿ ಆ್ಯಕ್ಟ್ ಮತ್ತು ಇನ್ನೊಂದು ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಆ್ಯಕ್ಟ್. ಸೊ ಇದು ಕವರ್ಡ್ ಅಂಡರ್ ದ ಪೇಮೆಂಟ್ ಗ್ರ್ಯಾಚ್ಯುಟಿ ಆ್ಯಕ್ಟ್. ಸೊ ಗ್ರ್ಯಾಚ್ಯುಟಿ ಆ್ಯಕ್ಟ್ ಮತ್ತು ನಾಟ್ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಆ್ಯಕ್ಟ್ ಎರಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಆ್ಯಕ್ಟ್ನ ಸಾಲ್ವ್ ಮಾಡ್ತಾ ಹೋಗೋಣ. ನೆಕ್ಸ್ಟಿಗೆ ಕ್ವಶನ್ ಪೇಪರಲ್ಲಿ ಪ್ರಾಬ್ಲಮಲ್ಲಿ ಬಂದಿರುವಂಥ ನಾಟ್ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಆ್ಯಕ್ಟ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಕೇರ್ಫುಲ್ಲಾಗಿ ನೋಡ್ಕೊಳ್ತಾ ಹೋಗಿ. ಸೊ ಫಸ್ಟಿಗೆ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಆ್ಯಕ್ಟ್ನ ಸಾಲ್ವ್ ಮಾಡೋದಾದರೆ ಮಿಸ್ಟರ್ ಸುಮಂತ್ ಈಸ್ ರೆಸಿಡೆಂಟ್. ಸೊ ವೆರಿ ಮಚ್ ಇಂಪಾರ್ಟೆಂಟ್ ಬಿಕಾಸ್ ಅಸೆಸ್ಸಿ ನೇಮ್ ಹಾಕಬೇಕು, ರೆಸಿಡೆಂಟ್ ಬಂದುಬಿಟ್ಟು ಸ್ಟೇಟಸ್ ಹಾಕಬೇಕು. ಈಸ್ ಎಂಪ್ಲಾಯ್ಡ್ ಅಟ್ ಅ ಸ್ಯಾಲರಿ ಆಫ್ ರುಪೀಸ್ 6,200 ಪರ್ ಮಂತ್. ಸೊ ಇದು ಕೂಡ ಇಂಪಾರ್ಟೆಂಟ್. ಪರ್ ಮಂತ್ ಸ್ಯಾಲ್ರಿ 6,200 ಇದಂತೆ. ಈ ಆಲ್ಸೋ ಗೆಟಿಂಗ್ DA ಆಫ್ ರುಪೀಸ್ 2,800 ಪರ್ ಮಂತ್. ಸೊ ಇದು ಕೂಡ ಇಂಪಾರ್ಟೆಂಟ್. ಸೊ ಇವೆರಡನ್ನು ಆ್ಯಡ್ ಮಾಡಿಕೊಟ್ರೆ ನಮಗೆ ಲಾಸ್ಟ್ ಡ್ರಾನ್ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಸೊ ನಾವು ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಮಾಡ್ಕೋಬೇಕಂದ್ರೆ ನಮಗೆ ಲಾಸ್ಟ್ ಡ್ರಾನ್ ಸ್ಯಾಲ್ರಿ ಬೇಕು. ನಾಟ್ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಮಾಡ್ಕೋಬೇಕು ಅಂದರೆ ನಮಗೆ ಆವ್ರೇಜ್ ಸ್ಯಾಲ್ರಿ ಬೇಕು. ಸೊ ಇವೆರಡು ಡಿಫರ್ ಆಗುತ್ತೆ ಕವರ್ಡ್ ಅಂಡರ್ ಮತ್ತು ನಾಟ್ ಕವರ್ಡ್ ಅಂಡರ್ ಆ್ಯಕ್ಟಲ್ಲಿ. ಸೊ ಹಾಗಾದರೆ ಸ್ಯಾಲ್ರಿ ಮತ್ತು DNS ಅಲವೆನ್ಸ್ನ ಆ್ಯಡ್ ಮಾಡ್ಕೋಬೇಕು. ಆವ್ರೇಜ್ ಸ್ಯಾಲ್ರಿ ಲಾಸ್ಟ್ ಡ್ರಾನ್ ಸ್ಯಾಲ್ರಿ ನಮಗೆ ಬೇಕು ಅಂದರೆ. ನೆಕ್ಸ್ಟ್ ಈ ರಿಸೀವ್ಸ್ 5,000 ಆ್ಯಸ್ ಬೋನಸ್. ಸೊ ಬೋನಸ್ನ ಇನ್ಫಾರ್ಮೇಷನ್ ಯಾವುದೇ ರೀತಿ ಯೂಸ್ ಬರೋದಿಲ್ಲ ಕವರ್ಡ್ ಅಂಡರ್ ಆ್ಯಕ್ಟಲ್ಲೂ ಅಷ್ಟೇ, ನಾಟ್ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿನೂ ಅಷ್ಟೇ. ಸೊ ಇದನ್ನು ಅನ್ಯೂಸ್ಡ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು, ಅಥವಾ ಅನ್ವ್ಯಾಲಿಡ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಹಿ ರಿಟೈರ್ಡ್ ಫ್ರಮ್ ಹಿಸ್ ಸರ್ವೀಸ್ ಯಾವಾಗ 30th 5th 2023ನಲ್ಲಿ. ಈ ಹ್ಯಾಸ್ ಸರ್ವೀಸ್ ಆಫ್ 29 years 5 months. ಸೊ ಇದು ಕೂಡ ಇಂಪಾರ್ಟೆಂಟ್. 29 ಕೂಡ ಮತ್ತು 5 months. ಸೊ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಆ್ಯಕ್ಟ್ನಲ್ಲಿ 29 years 5 months ಇತ್ತು ಅಂದರೆ, ಸೊ 6 monthsಗಿಂತ ಕಮ್ಮಿ ಇತ್ತು ಅಂದರೆ, ಸೊ ಇದು ಅನ್ಯೂಸ್ಫುಲ್ ಇನ್ಫಾರ್ಮೇಷನ್. ಅದೇ 29 years 6 months ಅಂತ ಇದ್ದು ಅಂದರೆ ಅದನ್ನು 30 years ಅಂತ ನಾವು ಕನ್ವರ್ಟ್ ಮಾಡ್ಕೋಬೇಕು. 6 ತಿಂಗಳಿಗಿಂತ ಜಾಸ್ತಿ ಇತ್ತು ಅಂದರೆ ಅದು ಮುಂದಿನ ವರ್ಷಕ್ಕೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ಅದೇ 29 ವರ್ಷ 5 ತಿಂಗಳು ಇತ್ತು ಅಂದರೆ 29 ವರ್ಷ ಅಂತಲೇ ಹಾಕೋಬೇಕು. 29 ವರ್ಷ 7 ತಿಂಗಳು ಅಂತ ಇದ್ದಿದ್ರೆ ಅದನ್ನು 30 ವರ್ಷ ಅಂತ ಹಾಕೋತಾ ಇದ್ವಿ. ಸೊ ಇದು ಕೇರ್ಫುಲ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಹಿ ರಿಸೀವ್ಡ್ 2 lakh rupees ಆ್ಯಸ್ ಗ್ರ್ಯಾಚ್ಯುಟಿ. ಸೊ ಗ್ರ್ಯಾಚ್ಯುಟಿ ಅಮೌಂಟ್ನ ಕೊಟ್ಟಿದ್ದಾರೆ. ರಿಸೀವ್ಡ್ ಗ್ರ್ಯಾಚ್ಯುಟಿ ಅಂಡರ್ ದ ಪೇಮೆಂಟ್ ಗ್ರ್ಯಾಚ್ಯುಟಿ ಆ್ಯಕ್ಟ್. ಸೊ ಪೇಮೆಂಟ್ ಗ್ರ್ಯಾಚ್ಯುಟಿ ಆ್ಯಕ್ಟ್ ಅಂತ ಬಂದಾಗ ಫಾರ್ಮ್ಯಾಟ್ ಚೇಂಜ್ ಆಗ್ತಾ ಹೋಗುತ್ತೆ. ಈ ಕಂಪ್ಯೂಟ್ ಇಸ್ ಟ್ಯಾಕ್ಸಬಲ್ ಗ್ರ್ಯಾಚ್ಯುಟಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25. ಸೊ ಪ್ರೀವಿಯಸ್ ಇಯರ್ ಅಸೆಸ್ಮೆಂಟ್ ಇಯರ್ ಕೇರ್ಫುಲ್ ಹಾಕೊಳ್ತಾ ಹೋಗಬೇಕು. ಸೊ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಆ್ಯಕ್ಟ್ 1972. ಸೊ ಇದರಲ್ಲಿ ಬರುವಂಥ ಫಾರ್ಮ್ಯಾಟ್ ಇಷ್ಟು. ಫಸ್ಟಿಗೆ ಗ್ರ್ಯಾಚ್ಯುಟಿ ಎಷ್ಟು ರಿಸೀವ್ ಮಾಡಿದ್ವಿ ಹಾಕೋಬೇಕು, ಆ್ಯಕ್ಚುಯಲ್ ಗ್ರ್ಯಾಚ್ಯುಟಿನ. ನೆಕ್ಸ್ಟ್ ಲೀಸ್ಟ್ ಆಫ್ ದ ಫಾಲೋಯಿಂಗ್, ಈ ಮೂರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದನ್ನು ಔಟರ್ ಕಾಲಮ್ ತೊಗೊಂಡು ಲೆಸ್ ಮಾಡಿಕೊಂಡ್ರೆ ನಮಗೆ ಟ್ಯಾಕ್ಸಬಲ್ ಗ್ರ್ಯಾಚ್ಯುಟಿ ಸಿಗ್ತಾ ಹೋಗುತ್ತೆ. ಸೊ ನಮಗೆ ಜಾಸ್ತಿ ಕೇರ್ಫುಲ್ಲಾಗಿ ನೋಡ್ಕೋಬೇಕಂತ ಇನ್ಫಾರ್ಮೇಷನ್ ಅಥವಾ ಅಡ್ಜಸ್ಟ್ಮೆಂಟ್ ಅಂದರೆ ಇದು 15/26 ಇಂಟು ಲಾಸ್ಟ್ ಡ್ರಾನ್ ಸ್ಯಾಲ್ರಿ ಇಂಟು ಸರ್ವಿಸ್ ಪೀರಿಯಡ್. ಸೊ ಇದು ಫಾರ್ಮೆಟಲ್ಲಿ ಬರೋವಂಥ ಒಂದು ಫಾರ್ಮುಲಾ. ಸೊ ಈ ಫಾರ್ಮುಲಾಗೆ ನಾವು ಕೊಟ್ಟಿರೋಂಥ ಇನ್ಫಾರ್ಮೇಷನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಅಮೌಂಟ್ ಸಿಗ್ತಾ ಹೋಗುತ್ತೆ. ಸೊ ಹಾಗಾದರೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ ಎಲ್ಲ ಸೊಲ್ಯೂಷನ್ನ. ಸೊ ಫಸ್ಟಿಗೆ ಫಾರ್ಮೆಟಲ್ಲಿ ಬೇಕಾಗಿರೋದು ಆ್ಯಕ್ಚುಯಲ್ ಗ್ರ್ಯಾಚ್ಯುಟಿ ರಿಸೀವ್ಡ್. ಸೊ ಇಲ್ಲಿ ಕೊಟ್ಟಿದ್ದಾರೆ ರಿಸೀವ್ಡ್ ಗ್ರ್ಯಾಚ್ಯುಟಿ 2 lakh rupees ಅಂತ. ಸೊ ಹಾಕೊಳ್ತಾ ಹೋಗೋಣ. 2 lakh rupees ಇಸ್ ದ ಆ್ಯಕ್ಚುಯಲ್ ಗ್ರ್ಯಾಚ್ಯುಟಿ ರಿಸೀವ್ಡ್. ಸೊ ಇಲ್ಲೂ ಕೂಡ ಆ್ಯಕ್ಚುಯಲ್ ಗ್ರ್ಯಾಚ್ಯುಟಿ ರಿಸೀವ್ಡ್ ಕೇಳಿದರೆ 2 lakh. ಸೊ ಇಷ್ಟು ಮಾಡಿದ್ರೆ ನಮಗೆ ಅರ್ಧ ಪ್ರಾಬ್ಲಮ್ ಸಾಲ್ವೇ ಆಗೋಯಿತು. ಸೊ ಇಷ್ಟು ಮಾಡಿದ್ರೆ ನಮಗೆ ಅಟ್ಲೀಸ್ಟ್ 2 marks ಸಿಗ್ತಾ ಹೋಗುತ್ತೆ. ಸೊ ನಾವು ಜಸ್ಟ್ ಫಾರ್ಮ್ಯಾಟ್ನ ನೀಟಾಗಿ ನೋಡ್ಕೋಬೇಕಷ್ಟೇ. ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿಲಿ ಯಾವ್ದು ಬರ್ತದೆ, ನಾಟ್ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿಲಿ ಯಾವ್ದು ಬರುತ್ತೆ ಅಂತ ಅಷ್ಟು ನೋಡ್ಕೊಂಡ್ರೆ ನಮಗೆ ಈಸಿಯಾಗಿ ಅಟ್ಲೀಸ್ಟ್ ನೀವು ಸಾಲ್ವ್ ಕರೆಕ್ಟಾಗಿ ಮಾಡಲಿಲ್ಲ ಅಂದರೂ ½ marks ಪಕ್ಕ ಬರುತ್ತೆ. ಸೊ ನೆಕ್ಸ್ಟ್ 15/26 ಆ್ಯಸ್ ಇಟ್ ಈಸ್ ಹಾಕೊಳ್ತಾ ಹೋಗೋಣ ಇಂಟು ಲಾಸ್ಟ್ ಡ್ರಾನ್ ಸ್ಯಾಲ್ರಿ. ಸೊ ಇದೇ ಮೇಯ್ನ್ ಇಂಪಾರ್ಟೆಂಟ್. ಸೊ ಲಾಸ್ಟ್ ಡ್ರಾನ್ ಸ್ಯಾಲ್ರಿ ಏನೇನು ಆ್ಯಡ್ ಮಾಡ್ಕೊಡ್ತೀವಿ, 6,200 ಸ್ಯಾಲ್ರಿ ಆ್ಯಡ್ ಮಾಡ್ಕೊಡ್ತೀವಿ, DNS ಅಲವೆನ್ಸ್ 2,800 ಇದನ್ನು ಆ್ಯಡ್ ಮಾಡ್ಕೊಡ್ತೀವಿ. ಇವೆರಡನ್ನೂ ಆ್ಯಡ್ ಮಾಡಿಕೊಂಡ್ರೆ ನಮಗೆ 6,200 ಆ್ಯಂಡ್ ದೆನ್ 2,800 ಆ್ಯಡ್ ಮಾಡಿಕೊಂಡ್ರೆ ನಮಗೆ ಸೊ 9,000 ಸಿಗ್ತಾ ಹೋಗುತ್ತೆ. ಸೊ 9,000 ಇಸ್ ದ ಲಾಸ್ಟ್ ಡ್ರಾನ್ ಸ್ಯಾಲ್ರಿ. ಓಕೆನಾ. ಸೊ ನಾವು ಕರೆಕ್ಟಾಗಿ ಲಾಸ್ಟ್ ಡ್ರಾನ್ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ ಅಂದರೆ ನಾವು ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ 6,200 ಪ್ಲಸ್ 2,800 DN ಆ್ಯಡ್ ಮಾಡ್ಕೊಂಡು ನಮಗೆ 9,000 rupees ಲಾಸ್ಟ್ ಡ್ರಾನ್ ಸ್ಯಾಲ್ರಿ ಸಿಗುತ್ತೆ. ಹಾಕೋಣ 9,000. ಸೊ ಇದನ್ನು ನಾವು ಇಲ್ಲಿ ತೋರಿಸ್ಕೋಬೋದು. 6,200 ಪ್ಲಸ್ 2,800 ಅಂದರೆ 9,000 ಸಿಗ್ತಾ ಹೋಗುತ್ತೆ ಇಂಟು ಸರ್ವಿಸ್ ಪೀರಿಯಡ್. ಸೊ ಇದು ಕೂಡ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಸರ್ವಿಸ್ ಪೀರಿಯಡ್ ಅಂತ ಬಂದಾಗ 29 years 5 months ಕೊಟ್ಟಿದ್ದಾರೆ. 29 years 5 months ಅಂತ ಕೊಟ್ಟಾಗ 5 monthsನ ಇಗ್ನೋರ್ ಮಾಡಬೇಕು, 29 yearsನ ಇಲ್ಲಿ ತಗೊಳ್ಬೇಕು. 29 years. ಅದೇ ಇಲ್ಲಿ ಏನಾದರೂ ಅವರು 29 years 6 months ಅಂತ ಕೊಟ್ಟಿದ್ರೆ ನಾವು 29 ತಗೋಬಾರ್ದು,
30 ತೊಗೋಬೇಕಾಗಿತ್ತು. 29 ಇಯರ್ಸ್ 7 ಮಂತ್ಸ್ ಅಂತ ಕೊಟ್ಟಿದ್ರು ಕೂಡ ನಾವು ಇಲ್ಲಿ 30 ಇಯರ್ಸ್ ತೊಗೋಬೇಕಾಗಿತ್ತು. 29 ಇಯರ್ಸ್ ಮಂತ್ಸಲ್ಲಿ 6 ಮಂತ್ಸ್ಗಿಂತ ಜಾಸ್ತಿ ಎಷ್ಟೇ ಕೊಟ್ಟರು ಕೂಡ ಅದನ್ನು ನೆಕ್ಸ್ಟ್ ಇಯರಿಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ 29 ಇಯರ್ಸ್ 6 ಮಂತ್ಸ್ಗಿಂತ ಕಮ್ಮಿ ಕೊಟ್ಟಿದ್ರು ಅಂದರೆ 29 ಇಯರ್ಸ್ ಆ್ಯಸ್ ಇಟ್ ಈಸ್ ತೊಗೋಬೇಕು. ಸೊ ಇದು ನಾವು ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗಿರೋಂಥ ಇನ್ಫಾರ್ಮೇಷನ್. ಸೊ ಇವಾಗ ಡಿವೈಡ್ ಮಾಡ್ತಾ ಹೋದರೆ 15 ಡಿವೈಡೆಡ್ ಬೈ 26 ಇಂಟು 9000 ಇಂಟು 29 ಇಯರ್ಸ್ ಮಾಡಿಕೊಟ್ರೆ ನಮಗೆ 1,50,576 ರುಪೀಸ್ ಸಿಗ್ತಾ ಹೋಗುತ್ತೆ. ಸೊ ಹಾಕೋಣ 1,50,576 ರುಪೀಸ್. ಸೊ ಇವಾಗ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಹೇಳಿದ್ದಾರೆ. ಸೊ ಈ ಮೂರಲ್ಲಿ ಲೀಸ್ಟ್ ಇರೋದು ಇದೇನೇ. ಸೊ ಅದನ್ನೇ ಔಟರ್ ಕಾಲಮ್ಗೆ ಹಾಕೋಣ 1,50,576 ರುಪೀಸ್. ಸೊ ಇವಾಗ ಇದನ್ನು ಲೆಸ್ ಮಾಡಿದ್ರೆ 2 lakh ಮೈನಸ್ 1,50,576 ಲೆಸ್ ಮಾಡಿದ್ರೆ ನಮಗೆ 49,424 ಸಿಗ್ತಾ ಹೋಗುತ್ತೆ. 49,424 is the taxable gratuity under the Gratuity Act. ಸೊ ಇದಿಷ್ಟು ಗ್ರ್ಯಾಚ್ಯುಟಿ ಆ್ಯಕ್ಟಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ನಾಟ್ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಅಂತ ಬಂದಾಗ ಏನು ಡಿಫರ್ ಆಗುತ್ತೆ ಅಂದರೆ, ಸೊ ಇದು ಫಾರ್ಮುಲಾ ಡಿಫರ್ ಆಗುತ್ತೆ. ಇಲ್ಲಿ 1/2 ಸಿಗುತ್ತೆ. ಸೊ ನಾವಿಲ್ಲಿ 15/26 ಮಾಡಿದ್ದೀವಿ. 15/26 ಯಾಕಂದರೆ ಆಫ್ ಮಂತ್ ಅಂತ, 26 ಅಂದರೆ 1 ಮಂತಲ್ಲಿ 30 ಡೇಸ್ ಇರುತ್ತೆ, ಅದರಲ್ಲಿ 4 ಸಂಡೇಸ್ ಹೋದರೆ 26 ಅಂತ ಅರ್ಥ. ಸೊ ಅದನ್ನು ಈ ಥರ ಫಾರ್ಮುಲಾ ಹಾಕಿದ್ದಾರೆ. ನೆಕ್ಸ್ಟ್ ಇಲ್ಲಿ 1/2 ಆಫ್ ತೊಗೋಬೇಕು. ಆವ್ರೇಜ್ ಸ್ಯಾಲ್ರಿ ಅದೇ ಕವರ್ಡ್ ಅಂಡರ್ ಆ್ಯಕ್ಟಲ್ಲಿ ಲಾಸ್ಟ್ ಡ್ರಾನ್ ಸ್ಯಾಲ್ರಿ ತೊಗೊತೀವಿ, ಅದೇ ನಾಟ್ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿನಲ್ಲಿ ನಾವು ಆವ್ರೇಜ್ ಸ್ಯಾಲ್ರಿ ತೊಗೊಳ್ತಾ ಹೋಗ್ತೀವಿ. ಓಕೆನಾ. ಸೊ ಸರ್ವಿಸ್ ಪೀರಿಯಡ್ ಸೇಮ್ ಇದೆ. ಸೊ ಈಗ ನಾಟ್ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಅಂತ ಬಂದಾಗ, ಸೊ ಕ್ವಶನ್ ಪೇಪರ್ ಪ್ರಾಬ್ಲಮಲ್ಲಿ ನಾಟ್ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಕ್ವಶನ್ ಪೇಪರ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್. ಶ್ರೀರಾಮು resident, so assessee name and then status, retired on 31/3/2023 ಅಲ್ಲಿ ರಿಟೈರ್ಡ್ ಆಗಿದ್ದಾರೆ. ಆಫ್ಟರ್ ಸರ್ವಿಂಗ್ ನವಭಾರತ ಲಿಮಿಟೆಡ್ 32 ಇಯರ್ಸ್. ಸೊ ನವಭಾರತ ಲಿಮಿಟೆಡ್ ಅದು ಗೌರ್ಮೆಂಟ್ ಕಂಪನಿನ ಅಥವಾ ಪ್ರೈವೇಟ್ ಕಂಪನಿನ ಅಂತ ಅವ್ರು ಹೇಳಿಲ್ಲ. ಸೊ ಹೇಳಿಲ್ಲ ಅಂದರೆ ಅದು ಪ್ರೈವೇಟ್ ಕಂಪನಿ ಅಂತ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ 32 ಇಯರ್ಸ್ 10 ಮಂತ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ 10 ಮಂತ್ಸ್. ಸೊ ನಾಟ್ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಅಂತ ಬಂದಾಗ ಆವಾಗಲೇ ಹೇಳಿದ ಒಂದು ಏನು ಇನ್ಫಾರ್ಮೇಷನ್ ಇದೆ, ಸೊ ಅದು ಇಲ್ಲಿ ಸಬ್ಸ್ಟಿಟ್ಯೂಟ್ ಆಗೋದಿಲ್ಲ. ಅಂದರೆ ಎಷ್ಟು ಇಯರ್ಸ್ ಇರುತ್ತೋ ಅಷ್ಟು ಮಾತ್ರ ತೊಗೊಳ್ತಾ ಹೋಗಬೇಕು. 32 ಇದ್ದರೆ 32ನೇ ತೊಗೋಬೇಕು. 10 ಮಂತ್ಸ್ ಇಗ್ನೋರ್ ಮಾಡ್ತಾ ಹೋಗಬೇಕು. ನಾಟ್ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿನಲ್ಲಿ 5 ಮಂತ್ಸನ ಇರಲಿ 10 ಮಂತ್ಸನ ಇರಲಿ ಯಾವುದೇ ಇರಲಿ ಜಸ್ಟ್ ಇಗ್ನೋರ್. ನೆಕ್ಸ್ಟ್ ಈ ರಿಸೀವ್ಡ್ 1,78,000 ಆಸ್ ಗ್ರ್ಯಾಚ್ಯುಟಿ. ಸೊ ಗ್ರ್ಯಾಚ್ಯುಟಿ ಅಮೌಂಟ್ ಕೊಟ್ಟಿದ್ದಾರೆ. ನಾಟ್ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈಸ್ ಅವರೇಜ್ ಸ್ಯಾಲ್ರಿ ಇನ್ ದ ಇಮಿಡಿಯೇಟ್ ಪ್ರಿಸೀಡಿಂಗ್ 10 ಮಂತ್ಸ್ ವಾಸ್ ₹28,000. ಸೊ ಅವರೇಜ್ ಸ್ಯಾಲ್ರಿ ಅವರೇ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಕಂಪ್ಯೂಟ್ ಇಸ್ ಟ್ಯಾಕ್ಸಬಲ್ ಗ್ರ್ಯಾಚ್ಯುಟಿ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24. ಹಾಗಾದರೆ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟಿಗೆ ಹೆಡ್ಡಿಂಗ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಆ್ಯಕ್ಚುಯಲ್ ಗ್ರ್ಯಾಚ್ಯುಟಿ ರಿಸೀವ್ಡ್ ಅವ್ರು ಹೇಳಿದ್ದಾರೆ 1,78,000 ಹಾಕೋಣ 1,78,000. ನೆಕ್ಸ್ಟ್ ಆ್ಯಕ್ಚುಯಲ್ ಗ್ರ್ಯಾಚ್ಯುಟಿ ಸೇಮ್. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಬಂದ್ಬಿಟ್ಟು 20 lakh ಇರುತ್ತೆ. ಆದರೆ ಇನ್ಕಮ್ ಫ್ರಮ್ ಸ್ಯಾಲರಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಟ್ಯಾಕ್ಸಬಲ್ ಲೀವ್ ಸ್ಯಾಲರಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಬಂದ್ಬಿಟ್ಟು 25 lakh ಇರುತ್ತೆ. ಟ್ಯಾಕ್ಸಬಲ್ ಗ್ರ್ಯಾಚ್ಯುಟಿನಲ್ಲಿ 20 lakh ಇರುತ್ತೆ. ಇದು ನೀವು ನೋಡ್ಕೋಬೇಕು, ಕನ್ಫ್ಯೂಸ್ ಆಗಬಾರ್ದು. ನೆಕ್ಸ್ಟ್ ಸೊ ಫಾರ್ಮುಲಾ ಸೇಮ್ ಇರುತ್ತೆ. ಸೊ ಫಾರ್ಮುಲಾ ಕರೆಕ್ಟಾಗಿ ನೋಡ್ಕೊಳ್ಳಿ. ಆವ್ರೇಜ್ ಸ್ಯಾಲ್ರಿ ಅವರೇ ಕೊಟ್ಟಿದ್ದಾರೆ 28,000 ಅಂತ. ಸೊ ಹಾಕೋಣ 28,000 ಇಂಟು ಸರ್ವಿಸ್ ಪೀರಿಯಡ್ ಬಂದ್ಬಿಟ್ಟು 32 ಇಯರ್ಸ್ ಇದೆ. ಹಾಕೋಣ 32. ಸೊ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ 1/2 ಇಂಟು 28,000 ಇಂಟು 32. ಸೊ ನಮಗೆ 4,48,000 ರುಪೀಸ್ ಸಿಗುತ್ತೆ. 4,48,000. ಸೊ ಇವಾಗ ಇವು ಮೂರರಲ್ಲಿ ಲೀಸ್ಟ್ ಯಾವುದು ಅಂತ ನೋಡಿದ್ರೆ, ಸೊ ಆ್ಯಕ್ಚುಯಲ್ ಗ್ರ್ಯಾಚ್ಯುಟಿ ರಿಸೀವ್ಡ್ ಏನಿದೆ ಅದೇನೇ ಲೀಸ್ಟ್ ಆಗಿರೋದ್ರಿಂದ ಸೊ ಅದನ್ನೇ ಹಾಕೋಣ 1,78,000. ಸೊ 1,78,000 ಮೈನಸ್ 1,78,000 ಮಾಡಿಕೊಂಡ್ರೆ ನಮಗೆ ಟ್ಯಾಕ್ಸಬಲ್ ಗ್ರ್ಯಾಚ್ಯುಟಿ ಬಂದ್ಬಿಟ್ಟು ನಿಲ್ ಬರುತ್ತೆ. ಸೊ ಇದಿಷ್ಟು ಮಾಡಿದ್ರೆ ನಮಗೆ ಈಸಿಯಾಗಿ 4 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಗ್ರ್ಯಾಚ್ಯುಟಿ ಕವರ್ಡ್ ಅಂಡರ್ ಆ್ಯಕ್ಟ್ ಇದ್ದಾಗ ಯಾವ ರೀತಿ, ನಾಟ್ ಕವರ್ಡ್ ಅಂಡರ್ ಆ್ಯಕ್ಟ್ ಇದ್ದಾಗ ಯಾವ ರೀತಿ ಅಂತ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸೊ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು. ಬಾಯ್.